ಹೆಂಡತಿ ಯಾಕೆ ಹೇಳ್ತಾ ಇದ್ದೀರಾ? ಯಾಕೂ ಇಲ್ಲ ದೊಡ್ಡ ಯಜಮಾನ. ಓ, ಪಾರುನ ಪಾಪು ಹೆಸರಿಡ್ ಕರಿತು ಅಂತ ಹೇಳ್ತಾ ಇದ್ದೀರಾ? ಹನುಮಂತು, ಪುಟಾಣಿ ಮೊದಲಿಂದನೂ ಹಾಗೆ ಅಲ್ವಾ? ಅವಳು ಪಾರ್ವತಿ ಮಾತ್ರ ಅಲ್ಲ, ನಿನ್ನೂ ಅಂಬಾರಿ ತಾತ ಅನ್ನುತ್ತೆ, ನಮ್ಮ ಆದಿತ್ಯನಿಗೆ ಸಾರಥಿ ಅಂತ ಕರೆಯುತ್ತೆ. ಅದು ನಿನಗೂ ಗೊತ್ತಲ್ಲ? ಹಾಂ, ಗೊತ್ತಿದೆ ಅಪ್ಪವ್ರಿಗೆ. ಮತ್ತೆ ಯಾಕೆ ಹೇಳ್ತಾ ಇದ್ದೀರಾ ಸಾರಥಿ? ಅಯ್ಯೋ, ನಾನು ಅಳ್ತಿಲ್ಲ ದೊಡ್ಡ ಯಜಮಾನ್ರೆ. ಸಂತೋಷಕ್ಕೆ ಕಣ್ ತುಂಬಿ ಬಂತು. ಆ ಮಗು ಪಾರುನ ಹೆಸರಿಟ್ಟು ಕರೆದಿದ್ದಕ್ಕೆ ನನಗೇನು ನೋವಾಗ್ತಿಲ್ಲ, ಇದು ಖುಷಿ ಆಗ್ತಿದೆ. ಪಾರು ಕೂಡ ಚಿಕ್ಕ ಹುಡುಗಿ ಆಗಿದ್ದಾಗ ಅವ್ರ ಅಮ್ಮನ ಹೆಸರಿಡದೆ ಕರಿತಿದ್ದಿದ್ದು. ಹೌದಾ? ಆಗ ನಾನು ಎಷ್ಟೋ ಸಲ ಹಾಗೆಲ್ಲ ಹೆಸರು ಹಿಡಿದು ಕರಿಬಾರ್ದು, ಅಮ್ಮ ಅಂತ ಕರಿ ಅಂತ ಹೇಳ್ತಿದ್ದೆ. ಆದರೆ ಅವಳ ಮಾತು ಕೇಳ್ತಾನೆ ಇರಲಿಲ್ಲ. ಅವ್ರ ಅಮ್ಮಂಗೂ ಅವಳ ಹೆಸರು ಹಿಡಿದು ಕರೆಯೋದು ತುಂಬ ಇಷ್ಟ ಆಗ್ತಿತ್ತು. ಅದನ್ನೆಲ್ಲ ನೆನೆಸ್ಕೊಂಡು ಕಣ್ಣು ತುಂಬಿ ಬಂತು. ಆ ಮಗು ಕೂಡ ನೋಡಿ ಈಗ ಪಾರುನ ಹೆಸರು ಹಿಡ್ದೆ ಕರೆಯುತ್ತೆ. ಎಲ್ಲ ಪಾರು ಗುಣನೇ. ಹೌದೌದು, ಸೇಮ್ ಟು ಸೇಮ್. ಹಾಗೇನೆ ನಮ್ಮ ಅಖಿಲ ಗುಣನೂ ಇದೆ. ಆದಷ್ಟು ಬೇಗ ನಮ್ಮ ಪುಟಾಣಿ ಪಾರ್ವತಿನ ಅಮ್ಮ ಅಂತ ಕರೆಯೋ ದಿನ ಬೇಗ ಬರಲಿ. ನಿಮ್ಮ ಬಾಯರ್ಕೆಯಿಂದ ಆದಷ್ಟು ಬೇಗ ಆ ದಿನ ಬರಲಿ ಅಪ್ಪರೇ. ದಾಮು, ನೀ ದಾಮು, ನೀನು ಅಳ್ತಾ ಇದೀಯಾ? ಲೇ, ನೀನು ಅಳ್ತಿದ್ಯಾ ಅಂದ್ರೆ ನಂಗೆ ನಂಬೋಕೆ ಸಾಧ್ಯ ಇಲ್ಲ ನೋಡು. ನಾನು ಹೆಣ್ಣು, ನನಗೂ ಮನ್ಸಿದೆ. ಬೇಜಾರಾಗ್ಬೇಡೆ, ಸುಮ್ಮನೆ ತಮಾಷೆ ಮಾಡೋದ್ನಪ್ಪ. ಐ ಆಮ್ ವೆರಿ ಸಾರಿ. ಅದು ಸರಿ, ಯಾಕೆ ಅಳ್ತಾ ಇದ್ಯಾ? ಏನಾಯ್ತು? ಪಾಪ ನಮ್ಮ ಪಾರ್ವತಿಗೆ ಇಂಥ ಅನ್ಯಾಯ ಆಗ್ಬಾರ್ದಿತ್ತು ರೀ. ಕೆಲಸದವ್ರಿಗೆ ಕೊಡ್ಬೇಕಾಗಿರೋ ಗಿಫ್ಟನ್ನ ಮಗು ಪಾರ್ವತಿ ಕೊಡ್ತಲ್ಲ, ಅಲ್ಲಿಗೆ ಮಗು ನಮ್ಮ ಪಾರ್ವತಿನ ಕೆಲಸದವ್ರ ತರ ನೋಡ್ತಾ ಇದ್ಯಾ? ಇಲ್ವೇ ದಾಮು, ಅದೆಲ್ಲ ದೈವ ಲಿಖಿತ. ಆ ಮಗು ಕೆಲಸದವರು ಅಂತ ಕೊಡ್ತೋ ಅಥವಾ ತನಗಿಷ್ಟವಾದವರು ಅಂತ ಕೊಡ್ತೋ, ಅಲ್ಟಿಮೇಟ್ಲಿ ಅದೊಂದು ಡೆಸ್ಟಿನಿ ತರ ಕಣೆ. ಈಗ ವರ್ಷಗಳ ಹಿಂದೆ ಪಾರ್ವತಿನೂ ಈ ಮನೆಗೆ ಬಂದಿದ್ದು, ಈ ಮನೆ ಸೊಸೆ ಆಗಿದ್ದು, ಅವ್ರ ತಂಗಿ ಮಗಳು ಪಾರ್ವತಿಗೆ ಗಿಫ್ಟ್ ಕೊಟ್ಟಿದ್ದು, ಇದೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗ್ತಿದೆ ಅಲ್ವಾ? ಇದನ್ನ ಯಾರೂ ತಪ್ಸಕ್ಕಾಗಲ್ಲ. ಅತ್ತಿಗೇನು ಕೂಡ ಯೋಚನೆ ಮಾಡು, ನಿಂಗೆ ಎಲ್ಲ ಅರ್ಥ ಆಗುತ್ತೆ. ಹೌದು ಕಣ್ರಿ, ನೀವ್ ಹೇಳೋದು ನಿಜಾನೇ. ಎಲ್ಲೋ ಇದ್ದ ನನ್ನನ್ನ ನಿಮ್ಮಂಥ ಒಳ್ಳೆಯವ್ರನ್ನ ಮದುವೆ ಮಾಡಿಸಿದೆ, ಅರಸನ ಕೋಟೆಗೆ ಸೊಸೆ ಮಾಡಿದೆ. ನನಗೆ 2 ಮುದ್ದಾದ ಮಕ್ಕಳು ಇದೆ. ಅವರು ಕೂಡ ಚೆನ್ನಾಗಿ ಓದಿ ಅವ್ರವ್ರ ಜೀವನನ ಅವ್ರು ಆಯ್ಕೆ ಮಾಡ್ಕೊಂಡಿದ್ದಾರೆ. ಏನೂ ಇಲ್ಲದ ನಾನು ಈ ಎತ್ತರಕ್ಕೆ ಬೆಳೆದಿದ್ದೀನಿ. ಎಲ್ಲರನ್ನೂ ಕಂಡ್ರೆ ಉರ್ಕೊಳ್ತಿದ್ದ ನಾನು ಒಳ್ಳೆ ಮನುಷ್ಯಳಾಗಿದ್ದೀನಿ. ಅಂದರೆ ಇದು ದೈವಲಿಖಿತನೇ ಇರಬೇಕು. ಮನುಷ್ಯ ಬದಲಾಗೋದಕ್ಕೆ ಅವನೊಬ್ಬನಿಂದ ಸಾಧ್ಯ ಇಲ್ಲ. ಅವನ ಮನಸ್ಸು ಮಾಡೋದ್ರ ಜೊತೆಗೆ ಅವನ ಸುತ್ತಮುತ್ತ ಇರೋರು ಸಪೋರ್ಟ್ ಮಾಡಬೇಕು. ಜೊತೆಗೆ ದೇವರ ಅನುಗ್ರಹನೂ ಇರಬೇಕು. ನಿಜವಾದ ಮಾತು ಹೇಳಿದೆ. ಆದರೆ ನೀನು ಇಷ್ಟೊಂದು ಸೀರಿಯಸ್ ಆಗಿಬಿಟ್ರೆ ಚೆನ್ನಾಗಿ ಕಾಣಲ್ಲ ಕಣೆ. ಆಗಾಗ ಅವ್ರಿವ್ರನ್ನ ರೇಗಿಸ್ಕೊಂಡು ಬೈಕೊಂಡು ಓಡಾಡ್ತಿದ್ರೇ ನೋಡೋಕೆ ತುಂಬ ಚೆಂದ. ಹೌದಾ? ಹ್ಞೂ. ಈಗ ಈ ಸರ್ಕಸ್ನಲ್ಲಿ ಜೋಕರ್ ಇರೋ ಥರ ಈ ಮನೆಗೆಲ್ಲ ನೀನು ಒಬ್ಬಳ ಕಡೆ ಕಾಮಿಡಿ ಆ್ಯಕ್ಟ್ರು. ಕ್ಯಾರೆಕ್ಟರ್ ಬದಲಾದರೂ ಬಿಹೇವಿಯರ್ನಲ್ಲಿ ಏನೂ ಚೇಂಜ್ ಆಗಬಾರ್ದು. ಏನು ಇಂಡೈರೆಕ್ಟ್ ಆಗಿ ನನ್ನನ್ನು ಜೋಕರ್ ಅಂತ ಇದ್ದೀರಾ? ಇಲ್ಲದಮ್ಮ, ನೀನು ಈ ಮನೆಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ದೆ ಅಷ್ಟೇ. ಹಬ್ಬ ಸದ್ಯ ಈಗಲಾದ್ರೂ ನನ್ನನ್ನು ಹೊಗಳಿದ್ರಲ್ಲ, ಅಷ್ಟು ಸಾಕು. ಇನ್ನೂ ಬೇಕು. ಏನು? ಛೀ,
ಅಯ್ಯೋ ಪೋಲಿ ಆಗ್ಬಿಟ್ಟಿದ್ದೀರಾ ನೀವು. ದಾಮು ದಾಮು ದಾಮು. ಪಾರು, ನೀನು ಹೇಳಿದ್ದೆಲ್ಲ ರೆಡಿ ಮಾಡಿದ್ದಾಯ್ತಲ್ವಾ? ಅಯ್ಯೋ ಸಾವಿತ್ರಕ್ಕ, ಹಲ್ಸಿನ ಹಪ್ಪಳ ಕರ್ದಿಲ್ಲ ನೋಡು. ನನಗೆ ಯಾವಾಗಲೇ ಹೇಳಿದ್ದೆ. ನಿನಗಲ್ಲ, ನಾನು ಭಾಗ್ಯಂಗೆ ಹೇಳಿದ್ದೆ. ಹಲ್ಸಿನ ಹಪ್ಪಳ ಇಲ್ಲದೆ ನನ್ನ ಮಗಳು ಊಟ ಮಾಡಲ್ಲ ಅಂತ ಗೊತ್ತು ತಾನೆ. ನನಗಾರು ಒಂದು ಮಾತು ಹೇಳ್ಬಾರ್ದಾ? ತಾಳು, ಮಾಡ್ಕೊಡ್ತೀನಿ. ಬೇಡ ಬೇಡ, ನಾನೇ ಮಾಡ್ತೀನಿ ಇರು. ಪಾರು, ನೀನು ಈ ಮನೆಗೆ ಬಂದಾಗ್ಲಿಂದ ಇಂಥದ್ದು ಬೇಕು ಅಂತ ಆಸೆ ಪಟ್ಟು ಮಾಡಿಸ್ಕೊಂಡು ತಿಂದವಳಲ್ಲ. ನಿನಗೆ ಅಮ್ಮನವ್ರು ಮಾಡಿದ ಪಾಯಸ, ಹಲಸಿನ ಹಪ್ಪಳ ಇದ್ದರೆ ಅಷ್ಟೇ ನಿನಗೆ ಹಬ್ಬದೂಟ. ನಿನ್ನ ಥರನೇ ನಿನ್ನ ಮಗಳು ಪಾಯಸ, ಹಲಸಿನ ಹಪ್ಪಳ ಅಂದರೆ ತುಂಬ ಇಷ್ಟಪಡ್ತಾಳೆ. ಅದು ಅಲ್ಲದೆ ನಿನಗೆ ದಾಸವಾಳ ಹೂ ಅಂದರೆ ಎಷ್ಟು ಪ್ರೀತಿನೋ ನಿನ್ನ ಮಗಳಿಗೂ ಅಷ್ಟೇ ಪ್ರೀತಿ. ನೀನೇ ನೋಡಿದೆಯಲ್ಲ ನಿನ್ನ ಮಗಳು ದಾಸವಾಳದ ಗಿಡನ ಕೈಯಲ್ಲಿ ಹಿಡ್ಕೊಂಡ್ಬಂದಿದ್ದನ್ನು. ಇದ್ಯಾವುದು ನೀನು ಹೇಳ್ಕೊಟ್ಟಿಲ್ಲ, ಆದರೂ ಎಲ್ಲ ನೀನು ಪಡೆಯೋದು ಚುಪಾರು. ಎಷ್ಟೇ ಆದರೂ ನನ್ನ ಮಗಳಲ್ವಾ ಸಾವಿತ್ರಕ್ಕ. ಆದರೂ ಈ 5 ವರ್ಷದಿಂದ ನಿನ್ನ ಮಗಳನ್ನ ಇನ್ಯಾರನ್ನೋ ಅಮ್ಮ ಅಂತ ಕರೆಯೋಗಿ ಬಿಟ್ಬಿಟ್ಟು ಅದು ಹೆಂಗೆ ಸುಮ್ಮನಿದೆಯೇ? ನಾನೇ ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ನೀನು ಯಾಕೆ ಸಾವಿತ್ರಕ್ಕ ಯೋಚನೆ ಮಾಡ್ತೀಯಾ? ಈ ಮಾತನ್ನು ಕೇಳಿಸ್ಕೊಂಡು ನಂಗಂತೂ ಸಾಕಾಗೋಗಿದೆ. ಇಷ್ಟು ದಿವಸ ಯಾರಿಗೂ ಅನುಮಾನ ಬಂದಿಲ್ಲ, ಆದರೆ ಈಗ ನಮ್ಮ ಮನೆಗೆ ಒಕ್ಕರಿಸ್ಕೊಂಡಿದ್ದಾಳಲ್ಲ ಆ ರತ್ನವೇಣಿ, 3 ಹೊತ್ತು ಬೇಡದೇ ಇರೋ ವಿಷಯಕ್ಕೆ ಅನುಮಾನ ಪಟ್ಕೊಂಡು ತಿರುಗಾಡ್ತಾ ಇರ್ತಾಳೆ. ಈ ಮಗು ನಿಂದೆ ಅಂತ ಅವಳಿಗೇನಾರು ಅನುಮಾನ ಬಂದರೆ ಏನು ಮಾಡ್ತೀಯಾ? ಯಾವ ಮಗು ಬಗ್ಗೆ ಮಾತಾಡ್ತಾ ಇದೆಯಾ ಸಾವಿತ್ರಿ? ನನಗೂ ಗೊತ್ತಿಲ್ಲದೆ ಇಬ್ರು ಸೇರ್ಕೊಂಡು ಏನೋ ಮಸಕ್ ನಡೆಸ್ತಾ ಇದ್ದೀರಾ? ಅಯ್ಯೋ ಹಾಗೆಲ್ಲ ಏನಿಲ್ಲ. ಮತ್ತೆ ಈ ಮನೆ ಕೆಲಸದವಳ ಬಾಯಲ್ಲಿ ನನ್ನ ಹೆಸರು ಯಾಕೆ ಬಂತು? ರತ್ನವೇಣಿ ಅಂದರೆ ನೀವಲ್ಲ, ಸಾವಿತ್ರಕ್ಕನ ಊರಲ್ಲಿ ಅವ್ರ ಹಳೆ ಸ್ನೇಹಿತರಂತೆ. ಅವ್ರಿಗದೇನೋ ಸಮಸ್ಯೆ ಅಂತೆ, ಅದ್ರ ಬಗ್ಗೆ ಸಾವಿತ್ರಕ್ಕ ಹೇಳ್ತಾ ಇದ್ದಿದ್ದು ಅಲ್ವಾ ಸಾವಿತ್ರಕ್ಕ? ಹಾಂ, ಹೌದು ಹೌದು. ನೋಡೋ, ಇದೇ ಕೊನೆ. ಇನ್ನು ಮುಂದೆ ಇನ್ಯಾವತ್ತೂ ನನ್ನ ಹೆಸರು ನಿನ್ನ ಬಾಯಲ್ಲಿ ಬರಬಾರ್ದು. ಅದು ನಿನ್ನ ಫ್ರೆಂಡ್ದೇ ಆಗಿರಲಿ ಅಥವಾ ಇನ್ಯಾರದೇ ಆಗಿರಲಿ, ಅದು ನನ್ನ ಹೆಸರು ಅನ್ನೋದು ಮರಿಬೇಡ. ಪಾರ್ವತಿಗೆ ಬೇಕಾದರೆ ನೀನು ಹೆಸರಿಡ್ದು ಕರಿ, ಯಾಕಂದರೆ ಅವಳು ಈ ಮನೆಗೆ ಕೆಲಸದೊಳಗೆ ಬಂದಿದ್ದು. ಆದರೆ ನಾನು ಜನನಿಗೆ ಚಿಕ್ಕಮ್ಮ, ಈ ಮನೆ ಬೀಗಿತಿ. ಇದು ನಿನ್ನ ತಲೆಯಲ್ಲಿ ಮಾತ್ರ ಅಲ್ಲ, ನಿನ್ನ ಮನಸ್ಸಲ್ಲೂ ಇರಲಿ. ಅರ್ಥ ಆಯ್ತಾ? ಇವರಿಬ್ಬರು ಸೇರಿಕೊಂಡು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ಅದೇನು ಅಂತ ಮೊದಲು ಕಂಡುಹಿಡಿಯಲೇಬೇಕು. ಅಲ್ಲಿವರೆಗೂ ಇಲ್ಲಿಂದ ಕಾಲು ಕೀಳಬಾರ್ದು. ರತ್ನವೇಣಿ, ನೀವ್ಯಾಕೆ ನಿಂತ್ಕೊಂಡಿದ್ದೀರಾ? ಕೂತ್ಕೊಳ್ಳಿ. ಅದಕ್ಕೆ ಇವತ್ತು ನನ್ನ ಮೊಮ್ಮಗಳಿಗೆ ನಾನೇ ಅಡುಗೆ ಬಡಿಸ್ಬೇಕು ಅಂತ ಇದ್ದೀನಿ, ಅದಕ್ಕೆ ನಿಂತಿದ್ದೀನಿ. ಪಾರ್ವತಿ, 3 ವರ್ಷದಿಂದ ಪುಟಾಣಿಗೆ ನೀನೇ ಬಡಿಸ್ತಿದ್ದೆ, ತಿನ್ನಿಸ್ತಿದ್ದೆ. ಇವತ್ತು ಅವ್ರ ಅಜ್ಜಿ ತಿನ್ನಿಸ್ತಾರಂತೆ, ನೀನು ನಮ್ಮ ಜೊತೆ ಕೂತ್ಕೊಂಡು ಊಟ ಮಾಡೋ. ಬಾಮ್ಮ ಪಾರ್ವತಿ, ಕೂತ್ಕೋ ಬಾ. ಪುಟಾಣಿ, ಯಾಕಮ್ಮ ಪಾರುಗೆ ನಿಂತ್ಕೊಂಡೆ? ನನಗೆ ಪಾರುನ ಊಟ ಬಡಿಸ್ಬೇಕು. ಇಲ್ಲ ಪುಟಾಣಿ, ಇವತ್ತು ನಾನೇ ಬಡಿಸ್ತೀನಿ.
ಪಾರು ನಮ್ಗೆ ಊಟ ಬಸ್ತಾ ಇಲ್ವೋ? ಸರಿ ಪುಟಾಣಿ, ನಾನೇ ಬಡಿಸ್ತೀನಿ. ಪಾರ್ವತಿನೇ ಬಡಿಸ್ತಾಳಲ್ಲ, ನೀವು ಕೂತ್ಕೊಳ್ಳಿ. ಬನ್ನಿ ರತ್ನವೇಣಿ. ಸರಿ ಅದಕ್ಕೆ ಬನ್ನಿ. ಪುಟಾಣಿ, ನಿನಗೆ ಬಡಿಸೋ ಅವಕಾಶ ಅಂತೂ ನನಗೆ ಕೊಟ್ಟಿಲ್ಲ. ನನ್ನ ಕೈಯಾರೆ ನಿನಗೊಂದು ತಿನ್ನಿಸ್ಲಾ? ತಿನ್ಸಿ. ಬರೀ ನಿನ್ ಮಾತಾಡಲ್ಲ, ಎಲ್ಲರೂ ತಿನ್ಸ್ಬೇಕು. ಓ, ಕೂತಿರೋರು ಎಲ್ರಿಗೂ ನಿನ್ನ ಹತ್ರ ಎದ್ದು ಬರೋ ಶಿಕ್ಷೆ ಕೊಡ್ತಿದ್ಯಾ? ಹಾಗೇನಿಲ್ಲ ಅಜ್ಜಿ, ನಾನೇ ಎಲ್ಲರೂ ತಗೋತೀನಿ. ಪಾರು, ಮೊದಲು ನೀನ್ ತಿನ್ಸು. ಮಮ್ಮಿ, ನೀ ತಿಂತಲ್ವಾ? ಅಜ್ಜಿ, ನೀವ್ ತಿಂತಲ್ವಾ? ಅಯ್ಯೋ, ತಿನ್ನಿಸ್ದೇ ಇದ್ರೆ ನಂಗೆ ಊಟ ಜೀರ್ಣ ಆಗುತ್ತಾ? ತಿನ್ನಿಸ್ತೀನಿ ಬಂಗಾರು. ಪುಟಾಣಿ, ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಅವ್ರನ್ನ ಹಾಗೆಲ್ಲ ಸಾರಥಿ ಅಂತ ಕರಿಬಾರ್ದು. ಅವ್ರು ನಿನಗೆ ದೊಡ್ಡಪ್ಪ ಆಗ್ಬೇಕು. ದೊಡ್ಡಪ್ಪ ಅಂತ ಕರಿ. ಅರೆ, ಏನ್ ಯೋಚನೆ ಮಾಡ್ತಿದ್ಯಾ? ದೊಡ್ಡಪ್ಪ ಅಂತ ಕರಿ. ಇಲ್ಲ, ನನ್ ಸಾಥಿ ಅಂತಾನೆ ಕರೆಯೋದು. ಪುಟಾಣಿ, ನಿನ್ಗೆ ಅವರನ್ನ ಸಾರಥಿ ಅಂತಾನೆ ಕರೆಯಕ್ಕೆ ಯಾಕೆ ಇಷ್ಟ? ಸರ್ಪ್ರೈಸ್! ಏನೋ ಆಸೆ ಪಟ್ಟು ಕರೀತೆ ಬಿಡಿ ಅಮ್ಮ, ಕರೀಲಿ ಬಿಡಿ. ಪುಟಿ ಇಲ್ಲಿ ಆನು. ನೀವು ತಿಂಚಿ. ಬಾ ಬಂಗಾರ. ಸರಿ ಮಾಮ, ತಿನ್ಸಲ್ವಾ? ತಿನ್ನಿಸ್ತೇನೆ. ಆಮೇಲೆ ತಾತ ನೀವು ತಿನ್ಸಿ.
ಯಜಮಾನ್ರೆ, ಮಾವ ಮಗು ಹತ್ರ ನಿಮ್ಮನ್ನು ಯಾಕೆ ಸಾರ್ತಿ ಅಂತ ಕರಿತೀಯ ಅಂತ ಕೇಳಿದಾಗ ಮಗು ಎಲ್ಲಿ ನಿಜ ಹೇಳ್ಬಿಡುತ್ತೋ ಅಂತ ನಂಗೆ ಭಯ ಆಗಿತ್ತು. ಅದಕ್ಕೆ ಪಾರು ಅದು ಸರ್ಪ್ರೈಸ್ ಅಂತ ಹೇಳಿದ್ದು. ಮನೆಯವ್ರ ದೃಷ್ಟಿಲಿ ಪಾಪುನ ಸ್ಕೂಲಿಗೆ ಬಿಡೋದು ಸಾರ್ತಿನೇ ಆದರೂ ಮನೆಯಿಂದ ಆಚೆ ಹೋದ್ಮೇಲೆ ನಾನು ತಾನೇ ಅದನ್ನು ಸ್ಕೂಲಿಗೆ ಕರ್ಕೊಂಡು ಹೋಗೋದು. ಅದಕ್ಕೆ ಅವಳು ನನ್ನನ್ನು ಸಾರ್ತಿ ಅಂತ ಕರೆಯೋದು. ಅದು ಅಲ್ಲದೆ ನಮ್ಮ ಪುಟ್ಟಿ ಚಿಕ್ಕವಳಾಗಿರುವಾಗ ನಾನೊಂದ್ಸತಿ ಅವಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ನಲ್ಲ, ಆಗ ಹೇಳಿದ್ದೆ, ನೀನು ದೊಡ್ಡವಳಾದ್ಮೇಲೆ ಯಾವುದೇ ಕಾರಣಕ್ಕೂ ನನ್ನ ದೊಡ್ಡಪ್ಪ ಅಂತ ಮಾತ್ರ ಕರಿಬೇಡ ಅಂತ. ಒಟ್ಟು ಹೃದಯಕ್ಕೆ ಆಗಲೇ ಅರ್ಥ ಆಗಿತ್ತು ಅಂತ ಅನಿಸುತ್ತೆ. ಎಷ್ಟೇ ಆದರೂ ಅವಳು ನಮ್ಮ ಮಗಳಲ್ವಾ? ಬರೋ, ನೀನು ಚಿಕ್ಕವಳಾಗಿದ್ದಾಗ ನಿಮ್ಮಮ್ಮನ ಹೆಸರಿಡದೆ ಕರಿತಿದ್ಯಂತೆ ಸಾರ್ತಿ ಹೇಳ್ತಾ ಇದ್ರು. ಹೌದು. ಯಾಕೆ ಗೊತ್ತಿಲ್ಲಪ್ಪ. ಅದೇ ಬುದ್ಧಿ ಇವಾಗ ನಿನ್ನ ಮಗಳಿಗೂ ಬಂದಿದೆ ನೋಡು. ಸ್ಕೂಲಲ್ಲಿ ಟೀಚರು ನಿಮ್ಮ ಅಪ್ಪ ಅಮ್ಮನ ಹೆಸರು ಏನು ಅಂತ ಕೇಳಿದಾಗ ಅಪ್ಪನ ಅಪ್ಪ ಅಂತಲೇ ಹೇಳಿ ಅಮ್ಮನ ಹೆಸರು ಮಾತ್ರ ಹೇಳಿದ್ದೆ. ಆಮೇಲೆ ಮನೇಲಿ ನಾನು ಅಮ್ಮನ ಹೆಸರಿಡ್ದೆ ಕರೆಯೋದು ಅಂತ ಹೇಳಿದಾಗ ಟೀಚರ್ ಅಮ್ಮನ ಹಾಗೆಲ್ಲ ಹೆಸರಿಡ್ದು ಕರಿಬಾರ್ದು, ಅಮ್ಮ ಅಂತ ಬಾಯಿ ತುಂಬ ಕರಿಬೇಕು ಅಂತ ಹೇಳಿದ್ರು. ಆದರೆ ನಮ್ಮಮ್ಮ ಮಾತ್ರ ಒಂದ್ಸಲನೂ ನಾನು ಅವ್ರನ್ನ ಹೆಸರಿಡ್ದು ಕರೆಯೋದಕ್ಕೆ ಬೇಜಾರೇ ಮಾಡ್ಕೊಂಡಿಲ್ಲ. ನಿಂತರ ಅಲ್ವಾ ಪಾರು, ನೀನು ಯಾವತ್ತೂ ನಿಮ್ಮಮ್ಮನ್ನ ಅಮ್ಮ ಅಂತ ಕರೀಲೇ ಇಲ್ವಾ? ಕರ್ತಿದ್ದೀನಿ. ಆಗ ಅವಳು ಖುಷಿಯಿಂದ ನನ್ನ ತಪ್ಕೊಂಡು ಮುದ್ದಾಡಿದ್ಲು. ಆಗಲೇ ನಂಗೆ ಗೊತ್ತಾಗಿದ್ದು ಅಮ್ಮನ್ನ ಅಮ್ಮ ಅಂತ ಕರೆದ್ರೆ ಆ ಹೃದಯಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತ. ಹಾಗಾದರೆ ನಿನಗೂ ನಿನ್ನ ಮಗಳು ಅಮ್ಮ ಅಂತ ಕರಿಬೇಕು ಅನ್ನೋ ನಿರೀಕ್ಷೆ ಇದೆ ಅಲ್ವಾ? ನಿನ್ನ ಮೌನದಲ್ಲೇ ನನಗೆ ಉತ್ತರ ಸಿಕ್ತು ಬಿಡು. ಏನು? ನನ್ನ ಮಗಳು ನಿನ್ನನ್ನು ಅಮ್ಮ ಅಂತ ಕರಿಬೇಕು ಅನ್ನೋ ನಿರೀಕ್ಷೆ ನಿನಗೂ ಇದೆ ಅಂತ. ಓ, ಸೀರೆ ಉಟ್ಕೊಂಡು ನನ್ನ ಮೊಮ್ಮಗಳಿಗೆ ತೋರಿಸ್ತೀಯಾ? ಈ ರೀತಿ ಮಾಡಿ ನನ್ನ ಮೊಮ್ಮಗಳಿಗೆ ಹತ್ರ ಆಗಬೇಕು ಅನ್ನೋದು ತಾನೇ ನಿನ್ನ ಪ್ಲ್ಯಾನು? ಹಾಗಾಗಕ್ಕೆ ನಾನು ಬಿಟ್ಬಿಡ್ತೀನಾ? ಚಿಕ್ಕತ್ತೆ, ಇದನ್ನೆಲ್ಲ ನೀವ್ಯಾಕೆ ಮಾಡಬೇಕು? ನಾನಿಲ್ವಾ? ಬನ್ನಿ ಈ ಕಡೆ. ಪಾರ್ವತಿ, ನೀನು ಈ ಮನೆಗೆ ಬಂದಾಗಿಂದ ಕೆಲಸ ಮಾಡ್ತಾನೇ ಇದೆಯಾ. ಆಗ ನೀನು ಕೆಲಸದವಳಾಗಿದ್ದೆ, ಆಮೇಲೆ ಈ ಮನೆ ಸೊಸೆ ಆದೆ, ಆದರೂ ಕೆಲಸ ಮಾಡ್ತಿದ್ದೆ. ಈಗ ಗೆಸ್ಟ್ ಹೌಸಿಂದ ಅರಸನ ಕೋಟೆಗೆ ಬಂದು ಆಗಿಂದನೂ ಕೆಲಸ ಮಾಡ್ತಾನೆ ಇದೆಯಾ. ಇದನ್ನೆಲ್ಲ ನಿಲ್ಸಲ್ವಾ ನೀನು? ನಮ್ಮನ್ನ ನಾವು ಕೆಲಸದಲ್ಲಿ ತೊಡಗಿಸ್ಕೊಂಡ್ರೆ ಬೇಡದೇ ಇರೋ ಆಲೋಚನೆಗಳು ನಮ್ಮ ಮನಸ್ಸಿಗೆ ಬರೋದಿಲ್ವಂತೆ ಚಿಕ್ಕತ್ತೆ. ನಾನು ಕಲ್ತಿರೋದು ಅಡುಗೆ ಮಾಡೋದು. ಇದನ್ನು ಮಾಡೋದ್ರಲ್ಲಿ ತಪ್ಪೇನಿದೆ ನೀವೇ ಹೇಳಿ? ಅದು ನಿಜಾನೇ. ಯಾರು ಏನೇ ಅಂದರು, ಯಾರು ನಿನ್ನನ್ನು ಹೇಗೆ ನಡೆಸ್ಕೊಂಡ್ರು ಮನಸ್ಸಿಗೆ ಹಾಕ್ಕೊಳ್ದೆ ಕೆಲಸ ಮಾಡ್ತಿರ್ತೀಯ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಗೊತ್ತಾ? ನಿನ್ನ ಮಗಳು ನಿನಗೆ ಗಿಫ್ಟ್ ಕೊಟ್ಟಾಗ ಏನು ಬೇಜಾರು ಮಾಡ್ಕೊಳ್ದೆ ಅದನ್ನು ನಗ್ನಗ್ತಾ ಇಸ್ಕೊಂಡೆ ನೋಡು, ಅದು.